ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಈ ಘಟನೆಯೇ ಮತ್ತೊಂದು ಸಾಕ್ಷಿ. ಕಾರ್ಪೊರೇಟರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಹೆಸರಿನಲ್ಲಿ 1 ಕೋಟಿ ರೂಪಾಯಿಯನ್ನು ಖದೀಮರು ದೋಚಿಬಿಟ್ಟಿದ್ದಾರೆ. ನಮ್ಮದು ದೊಡ್ಡ ಕಂಪ್ನಿ ಇದೆ, CSR ಫಂಡ್ ಕೊಡ್ತೀವಿ ಅಂಥೇಳಿ 1 ಕೋಟಿ ಕೊಡಿ, 4 ಕೋಟಿಯನ್ನು ನಾವು ಕೊಡ್ತೀವಿ ಅಂಥೇಳಿ ವಂಚಿಸಿ 1 ಕೋಟಿ ಕ್ಯಾಶನ್ನು ಎಗರಿಸಿ ಪರಾರಿಯಾಗಿದ್ದಾರೆ. ಬಾಗಲಕೋಟೆ ಮೂಲದ ಬಸಪ್ಪ ಅರಕೆರೆ ಅವರಿಗೆ ದೋಖಾ ಮಾಡಲಾಗಿದೆ. ಜಯನಗರದಲ್ಲಿ ರಾಜೇಶ್ ಎಂಟರ್ಪ್ರೈಸಸ್ ಕಂಪನಿ ಇದೆ. ಇಲ್ಲಿ ಈ ಟಟರ್ಲ್ ಟೀ ಕಂಪನಿ ಲಿಮಿಟೆಡ್ ಹೆಸರಿನಲ್ಲಿ ಟ್ರೇಡಿಂಗ್ ನಡೆಸ್ತೀವಿ, 1 ಕೋಟಿಗೆ 4 ಕೋಟಿ ನಿಮ್ಮ ಅಕೌಂಟಿಗೆ ಹಾಕ್ತೀವಿ, ಅಲ್ಲದೆ ಹಾರ್ಡ್ ಕ್ಯಾಶ್ ಕೊಟ್ಟರೆ ನಿಮ್ಮ ಬ್ಯಾಂಕ್ ಖಾತೆಗೆ ಡಬಲ್ ಹಣವನ್ನು ಸಂದಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ನಂಬಿದಂತಹ ಬಸಪ್ಪ 1 ಕೋಟಿ ಹಣ ಕೊಟ್ಟಿದ್ದಾನೆ. ಆರೋಪಿಗಳಾದ ದಿನೇಶ್ ಪಾಟೀಲು, ಯೋಗೇಶು, ಶಿವರಾಮ್ ಶೆಟ್ಟಿ, ರವೀಂದ್ರ ಎಂಬಾತರಿಂದ ವಂಚನೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜಯನಗರ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸರಿಗೆ ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.